ಮಕ್ಕಳಿದ್ದಾರೆ, ಇಬ್ರು ಗಂಡು ಮಕ್ಕಳಿದ್ದಾರೆ. ಒಬ್ಬ ಮಗ MP, ಮುಂದಿನ ಸಲ ಲೋಕಸಭಾ ಸದಸ್ಯರ ಅಕಸ್ಮಾತ್ ಬಿಡಿ, ಇನ್ನೊಬ್ಬ ಮಗ MLA ಮತ್ತು ರಾಜ್ಯದ ಅಧ್ಯಕ್ಷ. ನಾನು ಅವ್ರ ಕುಟುಂಬ ಚೆನ್ನಾಗಿಲ್ಲ, ಅದ್ರ ಬಗ್ಗೆ ನಾನೇನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನ್ ಮಾಡೋ ತಪ್ಪೇನು, ನನ್ ತಪ್ಪೇನು ಅಂತ ಹೇಳ್ಬೇಕು ತಾನೆ. ಕೇವಲ 5 ರಿಂದ 6 ದಿನ ಆಗಿರ್ಬೋದ. ಈ 5 ರಿಂದ 6 ದಿನದಲ್ಲಿ ಎಲ್ಲಾ ತಾಲೂಕಿಗೂ ಕೂಡ ಹೋರಾಟ ಮಾಡಿ ಬರ್ತಾ ಇದ್ದೀನಿ. ನಾನು ಬಂದೇವ್ರು ಯಾವುದೇ ಕಾರಣಕ್ಕೂ ಕೂಡ ಈ ತೀರ್ಮಾನ ವಾಪಸ್ ತಗೊಂಬಾರ್ದು ಅಂತ ಅವರೆಲ್ಲರೂ ಕೂಡ ಹೇಳಿದ್ದಾರೆ. ನಾವಿವತ್ತು ನಿಮ್ಮೆಲ್ಲರೂ ಕೂಡ ಕೇಳ್ಕೊಳ್ಳೋದು ಇಷ್ಟೇನೆ. ನನ್ನ ತಂದೆಯವರು ಸುಮಾರು 40 ವರ್ಷದ ರಾಜಕಾರಣ ಮಾಡಿದ್ದಾರೆ. ಅವ್ರ ಜೊತೆಗೆ ಒಂದು ಅಳಿಲ್ ಸೇವೆ ನಾನು ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಈ ಇಡೀ 40 ವರ್ಷದಲ್ಲಿ ನನ್ನ ತಂದೆಯವರಿಂದ ಯಾರಿಗಾದ್ರೂ ಅನ್ಯಾಯ ಆಗಿದೆಯಾ? ದಯಮಾಡಿ ಇವತ್ತಿನವರೆಗೂ ಕೂಡ ಮಾಡಿಲ್ಲ, ಮುಂದೆನೂ ಕೂಡ ಮಾಡಲ್ಲ. ಯಾಕಂದ್ರೆ ನಿಮ್ ಋಣ ನಾವು ತೀರಿಸಬೇಕಾದಂತ ಸಂದರ್ಭ ಇವತ್ತು ಒದಗಿ ಬಂದಿದೆ. 100ಕ್ಕೆ 100 ನಮ್ಮ ಕುಟುಂಬ ನಿಮ್ ಜೊತೆ ನಾವು ಇರ್ತೀವಿ ಅಂತ ಈ ಸಂದರ್ಭ ಮತ್ತೊಮ್ಮೆ ನಾನು ಹೇಳಿಕೊಳ್ತಾ ಇದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.